ನಿನ್ನೆ ನಮ್ಮ ಹುಡುಗರು ತಂಪು ಪಾನೀಯ ಸೇವನೆ ಆಗಿ ನೆಕ್ಸ್ಟ್ ಡೇ ಟ್ರಿಪ್ ಹೋಗೋಣ ಅಂತ ಡಿಸ್ಕಷನ್ ಮಾಡಿ ಮಲಗಿದ್ರು. ಈಗ ನಿನ್ನೆ ಮಾಡಿದ ಡಿಸ್ಕಷನ್ನು ನೆನಪಿರುತ್ತಾ ನೋಡೋಣ. ಗಂಟೆ 11 ಆಗಿರುತ್ತೆ. ಸ್ಮರಣ್ ನಿಧಾನವಾಗಿ ಎದ್ದು ಲೈಟಾಗಿ ಫ್ರೆಶ್ ಅಪ್ ಆಗಿ ರಂಜಿತ್ನ ಎಬ್ಸೋಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಡೇ ಮಡಿಕೇರಿಗೆ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದ ರಂಜಿತ್ತು ಯಾಕೋ ಎದ್ದೇಳೋಕೆ ರೆಡಿ ಇಲ್ಲ. ಏಯ್ ಯಾಕೋ ಮಚ್ಚ ಇಷ್ಟು ಬೇಗ ಎಬ್ಬಿಸ್ತೀಯಾ? ಈಗಷ್ಟೇ ಮಲಗಿದ್ದ ನನ್ನಲ್ಲಿ. ಲೋ 11 ಗಂಟೆ ಆಯಿತು, ಬಾರೋ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ. ನನ್ನ ಬಾಡಿ ಯಾಕೋ ಸಪೋರ್ಟ್ ಮಾಡ್ತಾ ಇಲ್ಲ, ನೀನೇ ಹೋಗಿ ಒಂಚೂರು ತೊಗೊಂಬರೋ, ಇಲ್ಲೇ ತಿಂತೀನಿ. ನಾನೇ ಸೋಂಬೇರಿ ಅಂದರೆ ನೀನು ನನಗಿಂತ 2 ಸ್ಟೆಪ್ ಮೇಲಿದ್ಯಪ್ಪ. ಸರಿ, ಬಾಗ್ಲು ಹಾಕೊಂಡು ಮಲ್ಕೋ. ಹೋಗಲೋ, ನೀನು ರೂಮಲ್ಲಿರೋದೆ 4 ಜೀನ್ಸು 8 ಶರ್ಟು, ಅದನ್ನ ಯಾವೊಂದು ಕತ್ಕೊಂಡು ಹೋಗ್ತಾನೆ. ಸ್ಮರಣು ಒಂದು ಪ್ಲಾಸ್ಟಿಕ್ ಬ್ಯಾಗ್ ತಗೊಂಡು ನಿಧಾನವಾಗಿ ಅವನಿದ್ದ 4ನೇ ಫ್ಲೋರಿಂದ ಒಂದೊಂದೇ ಮೆಟ್ಲು ಕೆಳಗಿಳಿತಾ ಬರ್ತಾನೆ. ಅವನ ರೂಮಿಂದ ಹೋಟೆಲ್ಲು 1 ಕಿಲೋಮೀಟರ್ ಆಗ್ಬೋದು. ಆ ಕಡೆ ಈ ಕಡೆ ನೋಡಿಕೊಂಡು ಹಂಗೋ ಹಿಂಗೋ ಹೋಟೆಲ್ವರೆಗೂ ಬಂದು ನಿಲ್ತಾನೆ. 1-2 ಪ್ಲೇಟ್ ಇಡ್ಲಿ ವಡೆ, 1 ಪ್ಲೇಟ್ ರೈಸ್ ಬಾತ್ ತಗೊಂಡು ವಾಪಸ್ ಮನೆ ಕಡೆಗೆ ಹೊರಡ್ತಾನೆ. ಆಗ ಸಡನ್ನಾಗಿ ಅವನ ಕಣ್ಣಿಗೆ ಒಂದು ಪ್ಯಾಕೇಜು ರೋಡ್ ಕಾರ್ನರಲ್ಲಿರೋದು ಕಾಣಿಸುತ್ತೆ. ನೋಡೋಕೆ ದುಡ್ಡಿನ ಬಂಡಲ್ ಥರನೇ ಇದೆ. ಅದನ್ನು ನೋಡಿದ ಕೂಡಲೇ ಸ್ಮರಣ್ ಒಳಗೊಳಗೆ ಫುಲ್ಲು ಖುಷಿ. ನಮಗೆಲ್ಲ ಮೊದಲಿಂದನೂ ಒಂದು ಆಸೆ ಇರುತ್ತೆ ಅಲ್ವಾ, ರೋಡಲ್ಲಿ ಹೋಗುವಾಗ ಒಂದು ಸೂಟ್ ಕೇಸ್ ಫುಲ್ಲು ದುಡ್ಡು ಸಿಗಬೇಕು ಅಂತ. ಹಾಗೆ ಇವನಿಗೋ ಆಸೆ ಈಗ ನಿಜ ಆಗಿರೋದು ನೋಡಿ ಮನಸ್ಸಲ್ಲಿ ಫುಲ್ಲು ಖುಷಿ. ಅದೇ ಖುಷಿಲಿ ಆ ಕಡೆ ಈ ಕಡೆ ನೋಡೋಕೆ ಶುರು ಮಾಡ್ತಾನೆ. ನಿಧಾನವಾಗಿ ಆ ಪ್ಯಾಕೇಜ್ನ ಇವನು ತಂದಿರೋ ಬ್ಯಾಗ್ ಒಳಗೆ ಹಾಕ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ರೂಮ್ ಕಡೆ ನಡೀತಾನೆ. ರೂಮ್ಗೆ ಹೋಗೋ ದಾರಿ ಬರೀ 1 ಕಿಲೋಮೀಟರ್ ಆದರೂ ಅಣ್ಣ ದುಡ್ಡು ಸಿಕ್ಕಿರೋ ಖುಷಿಲಿ ಏರಿಯಾನೇ ಒಂದು 3 ರೌಂಡ್ ಸುತ್ತಿ ಕೊನೆಗೂ ರೂಮ್ ಹತ್ರ ಬರ್ತಾನೆ. ರೂಮ್ಗೆ ಬಂದಿದ್ದ ತಕ್ಷಣ ರಂಜಿತ್ನ ಎಬ್ಸೋಕೆ ಶುರು ಮಾಡ್ತಾನೆ. ರಂಜಿತ್ ಮುಂದೆ ಅವನಿಗೆ ಸಿಕ್ಕಿರೋ ಪ್ಯಾಕೇಜ್ನ ಇಡ್ತಾನೆ. ನಿದ್ರೆ ಕಣ್ಣಲ್ಲಿ ಅವಾಗಷ್ಟೇ ಎದ್ದಿರೋ ರಂಜಿತ್, ಏನೋ ಇದು ಇಷ್ಟೊಂದು ತಿಂಡಿ ತಂದಿದ್ಯಾ? ನನಗೆ ಅಬ್ಬಬ್ಬ ಅಂದರೆ 3-4 ಇಡ್ಲಿ ತಿಂತೀನಿ ಅಷ್ಟೇ. ಲೋ ಸರಿಯಾಗಿ ಕಣ್ಬಿಟ್ಟು ನೋಡೋ, ಒಂದು ಬಂಡಲ್ ಕ್ಯಾಶ್ ಸಿಕ್ಕಿದೆ. ಏನು ಕ್ಯಾಶಾ? ಇಷ್ಟೊಂದೆಲ್ಲ ಸಿಕ್ತು? ಅದೆಲ್ಲ ಬಿಡೋ, ಈಗ ಹೇಳು, ಎಲ್ಲಿಗೆ ಟ್ರಿಪ್ ಹೋಗೋಣ? ಬ್ಯಾಂಕಾಕಾ ಯುರೋಪಾ?